ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಮುಖ್ಯ ಇಂಜಿನಿಯರ್ ಆಗಿರುವಂತಹ ಶಂಕರ್ ದೇವನೂರರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಸರ್, ತಾವು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದು, ತಾವು ಸ್ವಯಂ ನಿವೃತ್ತಿಯನ್ನು ಹೊಂದಿದ್ದು, ಸಾಹಿತ್ಯ ಲೋಕದಲ್ಲಿ ವಚನ ಸಾಹಿತ್ಯದಲ್ಲಿ ಸಂಸ್ಕೃತಿಯನ್ನು ಹೊಂದಿರುವಂತಹ ಪ್ರಮುಖರಾದಂಥ ವ್ಯಕ್ತಿಯಾಗಿ ಕರ್ನಾಟಕದಾದ್ಯಂತ ತಮ್ಮ ಹೆಸರನ್ನು ಮನೆ ಮಾಡಿರುವಂಥ ವ್ಯಕ್ತಿಗಳಾಗಿದ್ದೀರಿ. ನಮ್ಮ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗಾಗಿ ಇಂದಿನ ಕಾರ್ಯಕ್ರಮವನ್ನು ನಾವು ಇತಿಹಾಸದ ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಶಿಕ್ಷಣ ಮತ್ತು ಜೀವನದ ಮೌಲ್ಯಗಳು ಎಂಬ ವಿಷಯವನ್ನು ಕುರಿತು ತಾವು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ ಸರ್. ನಮಸ್ಕಾರ. ಶಿಕ್ಷಣ ಮತ್ತು ಮೌಲ್ಯ ತುಂಬ ಇವತ್ತು ಅಗತ್ಯವಿರತಕ್ಕಂತಹ ಒಂದು ಚಿಂತನಾ ಕ್ರಮ ಇದು. ಶಿಕ್ಷಣ ಅಂದರೆ ನಾವು ಶಿಕ್ಷಣವನ್ನು ಹೇಗೆ ಪಡ್ಕೊಳ್ತಾ ಇದ್ದೇವೆ. ಶಿಕ್ಷಣ ಅಂತಕ್ಕಂಥದ್ದು ಬಿಡುಗಡೆಯನ್ನು, ಸಮಸ್ಯೆಗಳಿಂದ, ನೋವಿಂದ ಬಿಡುಗಡೆಗೊಳಿಸುವಂಥ ಒಂದು ಮಾಧ್ಯಮ. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ಬಂಧನಗಳಿಂದ ಮುಕ್ತಿಗೊಳಿಸ್ತದೋ, ಯಾವುದು ಕತ್ತಲೆಯಿಂದ ಬೆಳಕಿನೆಡೆಗೆ ನಾವು ಕರ್ಕೊಂಡೋಗ್ತದೋ ಅದನ್ನು ನಾವು ಶಿಕ್ಷಣ ಅಂತ ಹೇಳ್ತೇವೆ. ಆದರೆ ಇವತ್ತು ಶಿಕ್ಷಣವನ್ನು ಅರ್ಥೈಸಿಕೊಳ್ಳುವ ರೀತಿಯೇ ಬೇರೆಯಾಗಿದೆ. ಶಿಕ್ಷಣ ಅಂತಂದರೆ ನಾವು ಪದವಿಯನ್ನು ಪಡ್ಕೊಂಡು ಹಣ ಅಧಿಕಾರವನ್ನು ಸಂಪಾದಿಸುವ ಮಟ್ಟ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದು ಅರ್ಥ ಅಲ್ಲ. ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಶಿಕ್ಷಣ ಅಂತಕ್ಕಂಥದ್ದು ಒಂದು ಸಮಾಜವನ್ನು ಜ್ಞಾನದ ಕಡೆಗೆ ಸಾಗಿಸುವಂಥ ಒಂದು ಮಾನವೀಯ ಬೆಳಕು. ಅದ್ಭುತವಾದಂಥ ಮಾತು ಇದು. ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ನಮಗೆ ಎರಡು ವೃತ್ತಿಗಳು ಪವಿತ್ರ ಮತ್ತು ಪಾವನ. ಒಂದು ಕೃಷಿ, ಇನ್ನೊಂದು ಶಿಕ್ಷಣ. ಒಬ್ಬ ರೈತ, ಇನ್ನೊಬ್ಬ ಬೋಧಕ, ಶಿಕ್ಷಕ. ಒಂದು ಬದುಕನ್ನು ಕೊಡ್ತದೆ, ಒಂದು ಬದುಕನ್ನು ರೂಪಿಸ್ತದೆ. ಯಾವುದು ಬದುಕನ್ನು ರೂಪಿಸ್ತದೋ ಅದನ್ನು ನಾವು ಶಿಕ್ಷಣ ಅಂತ ಕರಿತೇವೆ. ಹಾಗಾದರೆ ಈಗಿನ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಅಂದರೆ ಕಾತುರ ಮತ್ತು ಎದುರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆತುರದಲ್ಲಿ ಶಿಕ್ಷಣ ಪಡ್ಕೋಬೇಕು, ಆತುರದಲ್ಲಿ ಕೆಲಸವನ್ನು ಪಡ್ಕೋಬೇಕು, ಆತುರದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೇಕು ಅಂತೇಳಿ ಬಯಸ್ತಾರೆ. ಆದರೆ ಯಾವ ಮೂಲಕ ಅವರು ವಿದ್ಯಾಭ್ಯಾಸವನ್ನು ಯಾವ ರೀತಿ ಪಡ್ಕೋಬೇಕಾಗಿದೆ? ಶಿಕ್ಷಣ ಅಂತಕ್ಕಂಥದ್ದು ಅದು ಹಂತ ಹಂತದಲ್ಲಿ ಪಡ್ಕೊಳ್ಳುವಂಥ ಒಂದು ಪರಿಕ್ರಮ ಅಂತ. ಈ ಸಂದರ್ಭದಲ್ಲಿ ನನಗೆ ಒಂದು ವಚನ ನೆನಪಾಗ್ತದೆ. ಅದು ನಗೆಯ ಮಾರಿತಂತಿಗಳ ವಚನ. ಭಾಳಷ್ಟು ಸರಳ ಇದೆ. 12ನೇ ಶತಮಾನದ ಬಸವಣ್ಣನವರ ಕಾಲದ ಒಂದು ಮಹಾನ್ ಶರಣ ನಗೆಯ ಮಾರಿತಂದೆ. ಅವ್ರು ಏನು ಹೇಳ್ತಾರೆ ಅಂದರೆ, ಬೀಜ ಒಡೆದು ಮೊಳಕೆ ಅಂಕುರಿಸಿದಾಗ ಎಲೆ ಎಲ್ಲಿದ್ದಿತು. ಒಂದು ಬೀಜವನ್ನು ನೀವು ಭೂಮಿಗೆ ಹಾಕಿ ಅದು ಎಲೆ ಬಿಡುವಾಗ, ಮೊಳಕೆ ಬಂದಾಗ ಎಲೆ ನಿಮಗೆ ಕಾಣಲ್ಲ. ಎಲೆ ಎಲ್ಲಿತ್ತು? ಎಲೆ ಸುಳಿಬಿಟ್ಟು ಕಮರುವಾಗ ಶಾಖೆಗಳು ಎಲ್ಲಿದ್ದಿತ್ತು? ಎಲೆ ಬಿಡುವಾಗ ನಿಮಗೆ ಶಾಖೆ ಕಾಣಲ್ಲ, ಎಲೆಯಷ್ಟೇ ಕಾಣ್ತದೆ. ಶಾಖೆಗಳು ಎಲ್ಲಿತ್ತು? ಶಾಖೆಗಳು ಕವಲೊಡೆದು ಪುಷ್ಪ ತಲೆದೋರುವಾಗ ಫಲ ಎಲ್ಲಿದ್ದಿತ್ತು? ಶಾಖೆಗಳು ಬಿಟ್ಟು ಅದು ಹೂವಾಗುವಾಗ ಹೂ ಬರ್ತದೆ, ಹೂವಲ್ಲಿ ಫಲ ಎಲ್ಲಿದೆ? ಫಲ ಬಲಿತು ಸವಿ ತುಂಬುವಾಗ ರುಚಿ ಎಲ್ಲಿದ್ದಿತ್ತು? ಆ ಹಣ್ಣಾಗ್ತದೆ, ಎಲೆಯಿಂದ ಹಣ್ಣಾಗ್ತದೆ. ಹಣ್ಣಾಗುವಾಗ ಅದರ ರುಚಿ ಎಲ್ಲಿತ್ತು? ಆ ರುಚಿಯ ಉಂಬುವಾಗ, ಪರಿಣಮಿಸುವಾಗ ಅದೇ ಥರದು ಇಷ್ಟರಿ ನೀತಿಯ ನರಿ ಆತುರ ವೈರಿ ಮಾರೇಶ್ವರ. ಒಂದು ಹಣ್ಣು ನಿಷ್ಪತ್ತಿಯಾದ ಹಣ್ಣಾಗಬೇಕು ಅಂದರೆ ಹಂತವಾಗಿ ನಾವು ಇರಬೇಕಾಗ್ತದೆ. ಇಲ್ಲಿ ಇವತ್ತಿನ ಶಿಕ್ಷಣ ಏನಾಗಿದೆ, ದಿಢೀರ್ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು, ಸಡನ್ನಾಗಿ ನಾವು ದುಡ್ಡು ಮಾಡಬೇಕು. ಅದಕ್ಕೆ ಕೊನೆಯಲ್ಲಿ ಅವನ ಅಂಕಿತ ನಾಮ ಆತುರ ವೈರಿ ಮಾರೇಶ್ವರ. ನಮಗೆ ಸಮಾಧಾನದಿಂದ ಶಿಕ್ಷಣವನ್ನು ಎಲ್ಲಿ ಸಮಾಧಾನ ಇರ್ತದೋ ಸಕಲವೂ ನಮ್ಮದೇ ಆಗ್ತದೆ. ಶಿಕ್ಷಣ ಒಂದು ಹಂತವಾಗಿ ಹೋಗಬೇಕಾಗತ್ತೆ. ಈ ಕ್ರಮವನ್ನು ನಾವು ಅನುಸರಿಸದೇ ಆದರೆ ಅದು ನಿಷ್ಪತ್ತಿಯಾದ ಫಲ ಸಿಗ್ತದೆ. ಇದು ಶಿಕ್ಷಣದ ಅರ್ಥ. ಓಕೆ ಸರ್, ಇವತ್ತಿನ ಮಕ್ಕಳು ಪರಿಸರದಿಂದಲೂ ಕೂಡ ತುಂಬ ದೂರ ಉಳಿದಿದ್ದಾರೆ, ಹೇಗೆ ಸರ್? ನಿಜ ಹೇಳೋದಾದರೆ ಈ ಪರಿಸರದಿಂದ ದೂರ ಉಳಿದಿರುವುದೇ ಇವತ್ತಿನ ಎಲ್ಲ ತಲ್ಲಣಗಳ ಮುಖ್ಯ ಕಾರಣ ಅಂತ ಹೇಳ್ತಿದೆ. ಪರಿಸರ ಅಂತಕ್ಕಂಥದ್ದು ಕೇವಲ ಸೌಂದರ್ಯ ನಿಷ್ಠೆ ಅಲ್ಲ,
ಅದು ನನ್ನ ವ್ಯಕ್ತಿತ್ವದ ವಿಸ್ತರಣೆ, ಈ ಚೈತನ್ಯದ ಅಂಶ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆಂದರೆ ಮಣ್ಣನ್ನು, ಈ ನಿಸರ್ಗ ಅಂತಕ್ಕಂಥದ್ದು ನನ್ನ ಬದುಕಿನ ಭಾಗ ಆಗಬೇಕು. ಅನೇಕ ನಮ್ಮ ಸಂತರಾಗಲಿ ಸಾಧುಗಳಾಗಲಿ ಅನೇಕ ಚಿಂತಕರು ಪರಿಸರದೊಂದಿಗೆ ಅನುಸಂಧಾನವನ್ನು ಮಾಡಿ ಜೀವನ್ಮುಖಿ ತತ್ವಗಳನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅದು ಇವತ್ತು ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ನನಗೆ ಈ ಸಂದರ್ಭದಲ್ಲಿ ರಾಮಾನುಜಮ್ ಅವರ ಕವಿತೆ ನೆನಪಾಗ್ತದೆ. ಪರಿಸರದ ಕುರಿತವನ್ನು ಬರೀತಾರೆ. ಕತ್ತಲೆ ಸರಿದು ಬೆಳಗಾಯಿತು, ಕಿಟಕಿ ಬಾಗಿಲುಗಳನ್ನು ತೆರೆದೆ, ಬಾಗಿಲ ಬಳಿ ಮರ, ಮರದ ಮುಂದೆ ಮರದ ಎಲೆಯಲ್ಲಿ 4 ಹನಿ ಮುತ್ತುಗಳು, ಒಡನೆ ಮರ ನುಡಿಯಿತು, ಛೇ ಹಾಗೇನಿಲ್ಲಪ್ಪ, ಕತ್ತಲೆ ಸರಿದು ಬೆಳಗಾಯಿತು, ಇನ್ನಾವ ಕ್ಷಣದಲ್ಲಿ ಈ ಮನುಷ್ಯನೆಂಬ ಕ್ರೂರ ಪ್ರಾಣಿ ಮೊಚ್ಚು ಕತ್ತಿಗಳನ್ನು ಹಿಡಿದು ನನ್ನ ಒಡಲ ಬಸಿರನ್ನು ಕಡಿಯುವನೆಂದು ಹೆದರಿದ ಬೆಳ್ಳಂಗಿನ ಅವು ಬೆವರಣಿ, ಅವು ಮುತ್ತಲ್ಲ, ಅವು ಮುತ್ತಲ್ಲ. ಯಾಕೆಂದರೆ ಪರಿಸರ ಅಂತಕ್ಕಂಥದ್ದು ನಮ್ಮ ವ್ಯಕ್ತಿತ್ವದ ಭಾಗ ಆದಾಗ ಮಾತ್ರ ಮನುಷ್ಯ ನಿಜವಾದ ಮನುಷ್ಯನಾಗ್ತಾನೆ. ಆದರೆ ಇವತ್ತು ಯಶವಂತ ಚಿತ್ತಾಲರು ಅದನ್ನೇ ಹೇಳ್ತಾರೆ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ ಅಂತ. ನಾವು ಮನುಷ್ಯರಾಗಬೇಕು ಅಂದರೆ ಪ್ರಕೃತಿಯೊಂದಿಗಿನ ಅವಿನಾಭಾವ ಸಂಬಂಧ ನಮಗೆ ಬೇಕಾಗಿದೆ. ಇದಕ್ಕೆ ಪರಿಸರ ಬೇಕಾಗಿದೆ. ಇವತ್ತು ನಾವು ಕಾಡು ಮತ್ತು ನಾಡನ್ನು ನಾವು ಬೇರ್ಪಡೆಯಾಗಿ ನೋಡ್ತಾ ಇದ್ದೇವೆ. ಆದರೆ ಪ್ರಕೃತಿ ಅಂತಕ್ಕಂಥದ್ದು ಎಲ್ಲವನ್ನು ಒಳಗೊಂಡಿರತಕ್ಕಂಥ ಒಂದು ಬಯಲು. ಅದು ಅದರ ಭಾಗ ನಾವು. ಪ್ರಕೃತಿ ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ. ಅದೇ ರೀತಿ ನೀವು ವಚನ ಸಾಹಿತ್ಯದಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಮಾಡಿದ್ದೀರಾ, ಹೇಳಿದ್ದೀರಾ. ಹಾಗೆ ನಮ್ಮ ಕಾರಾಮುವಿಯ ವಿದ್ಯಾರ್ಥಿಗಳಿಗೆ ವಚನ ಸಾಹಿತ್ಯದ ಮೂಲಕ ಶಿಕ್ಷಣವನ್ನು ಹೇಗೆ ಕಲಿಬೇಕು? ತುಂಬ ಒಳ್ಳೆಯ ಪ್ರಶ್ನೆ ಇದು. ವಚನ ಸಾಹಿತ್ಯದ ವಚನಗಳು ಇವತ್ತಿನ ಆಧುನಿಕ ವಿಜ್ಞಾನಿಗಳಿಗೆ ಒಂದು ದೊಡ್ಡ ದೀವಿಗೆ ಅಂತ ಹೇಳ್ತೇವೆ. ದೊಡ್ಡ ದೀವಿಗೆ. ಈಗ ನೋಡಿ, ಇಲ್ಲಿ ಬಂದಿದ್ದೇವೆ ನಾವು, ವಿದ್ಯಾರ್ಥಿಗಳೆಲ್ಲ ಪಠ್ಯಕ್ಕೆ ದಾಸರಾಗಬೇಕಾಗಿದೆ. ಒಂದು ಅಲ್ಲಮನ ಒಂದು ವಚನ ಭಾರಿ ಚೆನ್ನಾಗಿದೆ. ಎಲ್ಲೋ ಕಲಿಯೋಕ್ಕೆ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ, ಗಂಗೋತ್ರಿ ಅಂತ ಬಂದಿರ್ತಾರೆ, ಎಲ್ಲೋ ದೂರದ ಶಿಕ್ಷಣದಲ್ಲಿ ಕಲಿತಾ ಇದ್ದಾರೆ. ಅಲ್ಲಮ ಮಹಾನ್ ಜ್ಞಾನಿ. ಯಾವುದನ್ನು ತಿರಸ್ಕರಿಸ್ತೇನೆ, ಯಾವುದನ್ನೂ ಕೂಡ ಪುರಸ್ಕರಿಸ್ತೇನೆ, ನಿಶ್ಚಿಂತನಾಗಿ ನಿರಾಮಯನಾಗಿ ಜಗವ ಸುತ್ತಿದ ಜಂಗಮ ಅಲ್ಲಮ. ಆತ ಒಂದು ವಚನ ಹೇಳ್ತಾನೆ, ಭಾರಿ ಅದ್ಭುತವಾದಂಥ ವಚನ. ಕಾಣುವ ಕಣ್ಗಳಿಗೆ ಕತ್ತಲೆ, ಕೇಳುವ ಕಿವಿಗಳಿಗೆ ಕತ್ತಲೆ, ಮಾಡುವ ಕೈಗಳಿಗೆ ಕತ್ತಲೆ, ಕತ್ತಲೆ ಕತ್ತಲೆ ಇತ್ತಲೆ ಗುಹೇಶ್ವರನೆಂಬುವನು ಅತ್ತಲೆ. ಯಾವುದನ್ನು ನಾನು ನೋಡಬೇಕಾಗಿದೆಯೋ ಅದನ್ನು ನೋಡ್ದೇನೆ, ನೋಡಬಾರದನ್ನು ನೋಡ್ತಾ ಇದ್ದರೆ ಕತ್ತಲೆ ಇತ್ತಲೆ. ಯಾವುದನ್ನು ಕೇಳಬೇಕಾಗಿದೆಯೋ, ನೀವು ಇತಿಹಾಸದ ಪ್ರಾಧ್ಯಾಪಕರಾಗಿದ್ದೀರಿ, ನಿಮ್ಮ ಪಾಠವನ್ನು ಕೇಳ್ದೇನೆ ಮನಸ್ಸು ಎಲ್ಲೋ ಇದ್ದರೆ, ಕೇಳಬೇಕಾದದನ್ನು ಕೇಳ್ದೇನೆ ಕೇಳಬಾರದನ್ನು ಕೇಳಿದ್ರೆ ಕತ್ತಲೆ ಇತ್ತಲೆ. ಯಾವುದನ್ನು ಮಾಡೋದಕ್ಕೆ ಬಂದಿದ್ದೇನೆ ಅದನ್ನು ಮಾಡ್ದೇನೆ ಮಾಡಬಾರ್ದನ್ನು ಮಾಡ್ತಾ ಇದ್ದರೆ ಕತ್ತಲೆ ಇತ್ತಲೆ ಗುಹೇಶ್ವರನೆಂಬುವನು ಅತ್ತಲೆ. ಹಾಗಾಗಿ ನಾವು ನಮ್ಮ ಉದ್ದೇಶವನ್ನು ನಾವು ತಿಳ್ಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳು. ಅದಕ್ಕೆ ಹಿರಿಯ ಕವಿಗಳು ಹೇಳ್ತಾರೆ, ಆಡುವ ಮೀನು, ಮೀನೆಲ್ಲ ಆಡ್ತದೆ, ನೀರೆಲ್ಲ ಆಡ್ತದೆ. ಆಡುವ ಮೀನು ಹಾರಲು ಯತ್ನಿಸಿದರೆ ಹಾರುವ ಹಕ್ಕಿಗೆ ಆಹಾರ. ಎಂಥ ಮಾತು! ನೀವು ಕಲಿಯಕ್ಕೆ ಬಂದಂಥ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ನೀವು ಮುಳುಗಬೇಕು ವಿನಃ ಅದು ಬಿಟ್ಟು ಇನ್ನೊಂದು ಮಾಡಿದಾಗ ಇದು ಸಾಧ್ಯ ಆಗಲ್ಲ. ಅದಕ್ಕೆ ಬಸವಣ್ಣವ್ರದ್ದು ಇನ್ನೊಂದು ವಚನ ಇದೆ, ಅದ್ಭುತವಾದಂಥ ವಚನ. ಅಂದರೆ ಅವರು ಯಾವ್ಯಾವ ನೆಲಗಟ್ಟಲ್ಲಿ ಹೇಳಿದ್ದಾರೋ ಅದು ಬೇಡ, ಇವತ್ತಿನ ವಿದ್ಯಾರ್ಥಿಗಳಿಗೆ ಇವು ಪ್ರಸ್ತುತವಾಗ್ತವೆ. ಹತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವನ್ನಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ. ಇದೊಂದು ವಚನ ಸಾಕು. ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ಅಂದರೆ ನಾನು ಯಾವ ಕಡೆಗೆ ಧಾವಿಸಿದರೆ ನಾನು ನನ್ನ ಜ್ಞಾನ ಕುಂಠಿತವಾಗ್ತದೋ, ನಾನು ಮೌಢ್ಯಕ್ಕೆ ದಾಸನಾಗ್ತಾನೋ ಅದಕ್ಕೆ ಎಳವನನ್ನಾಗಿಸು ಅಂತ. ಎಳವಂದ್ರೆ ಕಾಲು ಮುರ್ಕೋ ಅಂತ ಅರ್ಥ ಅಲ್ಲ, ಅಲ್ಲಿಗೆ ಓದೇ ರೀತಿಯಲ್ಲಿ ನನ್ನನ್ನು ಮಾಡು. ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ. ಯಾವುದನ್ನು ನೋಡಬಾರದೋ ಅದಕ್ಕೆ ನನ್ನ ಕುರುಡನ್ನಾಗಿಸು, ನೋಡೋದಕ್ಕೆ ನನಗೆ ದೃಷ್ಟಿಯನ್ನು ಕೊಡು. ಯಾವುದನ್ನು ಕೇಳಬಾರದೋ ಅದಕ್ಕೆ ಕಿವುಡನ್ನಾಗಿಸು. ಕೊನೆಯ ಸಾಲಿದೆಯಲ್ಲ, ನಿಮ್ಮ ಶರಣರ ಪಾದವನ್ನಲ್ಲದೆ, ಇಲ್ಲಿ ಪಾದ ಅಂದರೆ ಜ್ಞಾನ, ನಿಮ್ಮ ಪಠ್ಯ ಅದನ್ನು ಬಿಟ್ಟು ನನಗೆ ಅನ್ಯ ವಿಷಯ ಕೆಲಸದಂತೆ ಇರಿಸು. ಇದೊಂದು ವಚನ ಸಾಕಲ್ಲ ವಿದ್ಯಾರ್ಥಿಗಳಿಗೆ.
ಹಾಗೆ ನಮ್ಮ ಇತಿಹಾಸಕಾರರಾದಂತಹ ವಿಲ್ಡು ರ್ಯಾಂಡ್ ರವರು ಹಾ. ಶಿಕ್ಷಣದ ಬಗ್ಗೆ ಯಾವ ಅರ್ಥವನ್ನು ಹೇಳಿದ್ದಾರೆ ಸರ್? ಬ್ಯೂಟಿಫುಲ್. ನಿಜವಾದ ದೊಡ್ಡ ಇತಿಹಾಸಕಾರ ವಿಲ್ಡ್ಯೂರ್. ವಿಲ್ಡು ರ್ಯಾಂಡ್ ಅವನು ಮಾನವನ ನಾಗರಿಕತೆಯ ಇತಿಹಾಸದ ಕುರಿತು 10 ಸಂಪುಟಗಳಲ್ಲಿ ಅವನು ಪುಸ್ತಕಗಳನ್ನು ಬರೆದಿದ್ದಾನೆ. ಶಿಕ್ಷಣದ ಕುರಿತು ಆತ ಏನು ಹೇಳ್ತಾನೆ ಅಂದರೆ, ಎಜುಕೇಷನ್ ಈಸ್ ದ ಟ್ರಾನ್ಸ್ಮಿಷನ್ ಆಫ್ ಸಿವಿಲೈಸೇಷನ್ ಅಂತ ಹೇಳ್ತಾನೆ. ಶಿಕ್ಷಣ ಅಂತಕ್ಕಂಥದ್ದು ಒಂದು ನಾಗರಿಕತೆಯ ಪ್ರವಾಹ ಆಗಬೇಕು. ಅದು ಹಣ ಸಂಪಾದನೆಗಾಗಿ ಅಲ್ಲ, ಅಧಿಕಾರ ಅದು ನಾಗರಿಕತೆ. ಅದನ್ನು ಒಬ್ಬ ದ ಮ್ಯಾನ್ ಅನ್ನೋಣ ಹಂತದಲ್ಲಿ ಒಬ್ಬ ವಿಜ್ಞಾನಿ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ನಾಗರಿಕತೆ ಅಂತಂದರೆ ಕೇವಲ ಯಾಂತ್ರಿಕ ತಾಂತ್ರಿಕ ಅಲ್ಲ, ಮಾನವೀಯತೆ ಅಂತ ಹೇಳ್ತೀನಿ. ದ ಏಮ್ ಆಫ್ ಸಿವಿಲೈಸೇಷನ್ ಈಸ್ ದ ಪ್ರೋಗ್ರೆಸ್ ಈಸ್ ನಾಟ್ ಆಫ್ ಸೈನ್ಸ್, ಮಿಷನರಿ ಆ್ಯಂಡ್ ಟೆಕ್ನಾಲಜಿ ಬಟ್ ಆಫ್ ಮ್ಯಾನ್ ಕೈಂಡ್. ದಯೆ ಇದೆಯಲ್ಲ ಅದೇ ನಿಜವಾದ ಶಿಕ್ಷಣ. ನಾಗರಿಕತೆ ಇದೆಯಲ್ಲ ಅದೇ ಶಿಕ್ಷಣ. ಹಾಗೆ BR ಅಂಬೇಡ್ಕರ್ ಅವರು ಕೂಡ ತ್ರಿವಳಿ ಮಂತ್ರಗಳಾದಂಥ ಸಂಘಟನೆ, ಶಿಕ್ಷಣ ಮತ್ತು ಹೋರಾಟ, ಈ 3 ಅಂಶಗಳನ್ನು ಕುರಿತು ಅವರು ಶಿಕ್ಷಣದ ಬಗ್ಗೆ ಯಾವ ರೀತಿ ತಿಳಿಸ್ಕೊಟ್ಟಿದ್ದಾರೆ? ನಿಜವಾಗ್ಲೂ ಅಂಬೇಡ್ಕರ್ ಶಿಕ್ಷಣ ತಜ್ಞರು. ನಾವು ಅರ್ಥ ಮಾಡ್ಕೊಂಡಿರೋದು ಶಿಕ್ಷಣ, ಸಂಘಟನೆ, ಹೋರಾಟ ಹೇಳ್ತಾನೇ ಬಂದಿದ್ದೇವೆ. ಶಿಕ್ಷಣ ಅಂದರೆ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಯಾವುದು ಇಡೀ ಮಾನವ ಕುಲವನ್ನು ಒಂದೇ ಅಂತ ಕಲಿಸ್ಕೊಡ್ತದೋ ಅದನ್ನು ನಾವು ಶಿಕ್ಷಣ ಅಂತ, ಬರೀ ಪದವಿ ಪತ್ರಗಳಲ್ಲ. ಈ ಮಾತನ್ನೇ 10ನೇ ಶತಮಾನದಲ್ಲಿ ಆದಿಕವಿ ಪಂಪ, ಕನ್ನಡ ಕಾವ್ಯಲೋಕದ ಭಾಸ್ಕರ ಒಂದು ಮಾತನ್ನು ಹೇಳ್ತಾನೆ, ಮನುಷ್ಯ ಜಾತಿ ತಾನೊಂದೇ ವಲಂ. ವಲಂ ಅಂದರೆ ಸತ್ಯ, ಮನುಷ್ಯ ಕುಲ ಒಂದೇ. ಇದನ್ನೇ ಕನಕದಾಸರು ಕೂಡ ಹೇಳ್ತಾರೆ, ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನಿಜದ ನೆಲೆಯನ್ನೇನಾದರೂ. ಇದು ಶಿಕ್ಷಣ. ಇಡೀ ಮಾನವ ಸಂಕುಲ, ಇಡೀ ಜೀವ ಸಂಕುಲ ಒಂದು ಅಂತ ಕಲಿಸ್ಕೊಡ್ತದಲ್ಲ, ಇದು ನಿಜವಾದ ಶಿಕ್ಷಣ. ನಾವು ಶಿಕ್ಷಣ ಅಂತಂದರೆ ನಾವು M.Tech ಮಾಡೋದು, ಪದವಿಗಳನ್ನು ಪಡ್ಕೊಳ್ಳೋದು ಅದಲ್ಲ. ಶಿಕ್ಷಣ ಅಂದರೆ ಇಡೀ ಜೀವ ಸಂಕುಲ. ಇದನ್ನೇ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಹೇಳ್ತಾರೆ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವವನೇ ಕುಲಜ, ದಯವಿಲ್ಲದ ಧರ್ಮ ಯಾವುದಯ್ಯ. ಏನು ಮಾತು ಇದು? ಹಾಗಾದರೆ ನಮ್ಮ ಮುಕ್ತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾತಿನ ಮೂಲಕ, ತಮ್ಮ ಸಂದೇಶ ಶಿಕ್ಷಣದ ಮೂಲಕ ಏನು ಹೇಳ್ತೀರಿ ಸರ್? ಅವರು ಸಮಗ್ರವಾಗಿ ಅಧ್ಯಯನಶೀಲರಾಗಬೇಕಾಗತ್ತೆ. ಯಾಕೆಂದರೆ ಅಲ್ಲಮನ ವಚನವನ್ನು ಕೇಳ್ತೇನೆ, ವಿದ್ಯಾರ್ಥಿಗಳು ಕಲಿಕೆಗಾಗಿ ಬಂದಿರ್ತಾರೆ, ಹೌದಲ್ಲ? ಅದಕ್ಕೆ ಅಲ್ಲಮ್ಮ ಒಂದು ವಚನ ಹೇಳ್ತಾನೆ, ಮೇರುವ ಸಾರಿದ ಕಾಗೆ ಒಂಬಣ್ಣವಾಗದಿರ್ದಡೆ ಆ ಮೇರುವಿಂದ ಅತ್ತನ ಉಳ್ಳಿ ಮರಡಿ ಸಾಲದೆ. ಮೇರು ಅಂದರೆ ಚಿನ್ನದ ಬೆಟ್ಟ. ಆ ಚಿನ್ನದ ಬೆಟ್ಟಕ್ಕೆ ಇದೊಂದು ರೂಪಕ ಅಷ್ಟೇ, ಮೆಟಾಫರ್. ಎಷ್ಟೋ ದೂರದಿಂದ ಒಂದು ಕಾಗೆ ಹಾರ್ಕೊಂಡು ಬರ್ತದೆ, ಗಾವುದ. ಯಾಕೆ? ನನ್ನ ಬಣ್ಣನೂ ಕೂಡ ಚಿನ್ನ. ಕಾಗೆ ಬಣ್ಣ ಯಾವುದು? ಕಪ್ಪು. ಚಿನ್ನ ಆಗಲಿ ಅಲ್ಲೇ ಸಾರ್ತದೆ. ಆದರೆ ಅದರ ಬಣ್ಣ ಒಂಬಣ್ಣವಾಗಲಿಲ್ಲ ಅಂದರೆ ನಾವು ಬಂದದ್ದು ಯಾಕೆ? ಕಲಿಯಕ್ಕೆ ಬಂದವರು ಕಲಿಯಲೇಬೇಕಾಗಿದೆ. ಇದನ್ನು ನಾವು ವಿದ್ಯಾರ್ಥಿಗಳಾದಂಥವರು ಇದನ್ನು ಗ್ರಹಿಸಬೇಕಾಗಿದೆ. ನಮ್ಮ ಉದ್ದೇಶ ಏನು? ಅನೇಕ ಕನಸುಗಳನ್ನು ಕಂಡುಕೊಂಡಿರ್ತಾರೆ ವಿದ್ಯಾರ್ಥಿಗಳು, ಹೌದಲ್ಲ? ಆ ಕನಸನ್ನು ನನಸು ಮಾಡಿಸ್ಕೋಬೇಕಾದಾಗ ನಮ್ಮ ಗುರಿ ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ಒಂದು ಚೌಪದಿ ನಮ್ಮ ಶಿವಪ್ಪ ಅವರು ಹೇಳ್ತಾರೆ, ಕಂಡ ಕನಸುಗಳೆಲ್ಲ ನೆನಸಾಗಿಸುವುದು ಒಳಿತು, ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ, ಚಂದ ಚಿತ್ರದ ಸೇಬು ಹೊಟ್ಟೆ ತುಂಬುವುದೇನು, ಬೆಳೆ ಸಸಿಯ ಪಡೆತೆನೆಯ ಮುದ್ದು ರಾಮ. ಒಂದು ಕನಸನ್ನು ನೀವು ಕಾಣ್ತೀರಿ, ಅದು ನೆನಸಾಗಬೇಕು. ಕನಸು ಕಾಣೋದು ದೊಡ್ಡದಲ್ಲ, ಅದನ್ನು ನೆನಸ್ಕಾಗಬೇಕು. ಚಂದ ಚಿತ್ರದ ಸೇವು, ಕಂಡ ಕನಸುಗಳೆಲ್ಲ ನೆನಸಾಗಿಸುವುದು ಒಳಿತು, ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ. ನೀವು ಕೂತಿದ್ದೀರಿ ಇಲ್ಲಿ, ನಾನು ಮನೆ ಕಟ್ತೀನಿ ಅಂದ್ಬಿಟ್ಟು ಎಲ್ಲರ ಮುಂದಿನ ಪ್ಲ್ಯಾನ್ ಇಟ್ಕೊಂಡು ಹೋದ್ರೆ ಏನಂತಾರೆ? ಅಪ್ಪ ಮನೆ ಕಟ್ಟು, ಗೃಹ ಪ್ರವೇಶ ಕರೀರು. ನೀವು ಪ್ಲ್ಯಾನ್ ತೋರಿಸ್ಕೊಂಡ್ರೆ ಏನು ಉಪಯೋಗ ಆಗಲ್ಲ, ಅದು ಸಾಕಾರವಾಗಬೇಕು, ಹೌದಲ್ಲ? ಹೌದು. ಚಂದ ಚಿತ್ರದ ಸೇಬು ಹೊಟ್ಟೆ ತುಂಬುವುದೇನು. ಪುಸ್ತಕದಲ್ಲಿರುವ ಸೇಬು ಕಣ್ಣಿಗೆ ಆಕರ್ಷಕವಾಗಿದೆ, ಏನಾದ್ರು ಹಸಿವನ್ನು ನೀಗ್ಸೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಪುಸ್ತಕದ ಸೇಬು ಏನಿಲ್ಲ. ಬೆಳೆ ಸಸಿಯ ಪಡೆತೆನೆಯ ಮುದ್ದುರಾಮ. ಒಂದು ಫಲವನ್ನು ನೀವು ಪಡ್ಕೋಬೇಕು ಅಂದರೆ ಗಿಡ ಹಾಕಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಶ್ರಮ ವಹಿಸಬೇಕು, ಉಳಿಬೇಕು, ಬೆಳಿಬೇಕು, ಆಗ ನಿಮಗೆ ಫಲ ಸಿಗ್ತದೆ. ವಿದ್ಯಾರ್ಥಿಗಳಾದವರು ತಮ್ಮ ಉದ್ದೇಶಕ್ಕಾಗಿ ಶ್ರಮ ವಹಿಸಬೇಕಾಗ್ತದೆ. ಇದನ್ನು ನಾವು ಮಾಡಬೇಕು. ಮಕ್ಕಳು ಹಿಂದೆ ನಮ್ಮ ವಿದ್ಯಾರ್ಥಿಗಳು ಗುರುಕುಲದಲ್ಲಿ, ಮಠಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಈಗ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಶಿಕ್ಷಣವನ್ನು ಪಡ್ಕೋತಾ ಇದ್ದಾರೆ? ಯಾಕೆ ಇಷ್ಟೊಂದು
ನೆಗ್ಲಿಜೆನ್ಸ್ ಅಥವಾ ಬೇಜವಾಬ್ದಾರಿತನದಿಂದ ವಿದ್ಯಾರ್ಥಿಗಳು ನಡ್ಕೊತಾರೆ ಅನ್ನೋದು ತಮ್ಮ ಅನಿಸಿಕೆ ತಿಳಿಸ್ಕೊ. ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟವಾದಂಥ ಗುರಿ ಇಲ್ಲ. ಯಾಕಾಗಿ ಬಂದಿದ್ದೇನೆ ನಾನು, ಯಾವುದಕ್ಕಾಗಿ ಬಂದಿದ್ದೇನೆ ನಾನು, ಆ ನಿರ್ದಿಷ್ಟವಾದಂಥ ಗುರಿಯನ್ನು ಅವಲೋಕನ ಮಾಡ್ಕೊಂಡಾಗ ಅವ್ರಿಗೆ ಉತ್ತರ ಸಿಗ್ತದೆ. ಯಾಕೆಂದ್ರೆ ಬಂದಿರೋ ಉದ್ದೇಶ ಏನು, ಹೌದಲ್ವಾ? ಅದರಿಂದ ಭಾರತದ ಸಂವಿಧಾನದಲ್ಲಿ ಕರ್ತವ್ಯಗಳು ಅಂತ ಬರ್ತದೆ, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬರ್ತದೆ. ಆರ್ಟಿಕಲ್ 4 ಪಾರ್ಟ್ 4 51A ಅದರಲ್ಲಿ 11 ಕರ್ತವ್ಯಗಳಿದೆ. 11 ಕರ್ತವ್ಯಗಳಲ್ಲಿ 10ನೇ ಕರ್ತವ್ಯ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ. ವಿದ್ಯಾರ್ಥಿಗಳಾಗ್ಬೋದು, ನಿಮಗಾಗ್ಬೋದು, ನನಗಾಗ್ಬೋದು, ಈಗ ದೂರದರ್ಶನ ಚಾನಲಲ್ಲಿ ಈಗ ರೆಕಾರ್ಡಿಂಗ್ ಮಾಡ್ತಾಯಿದ್ದು ಇವ್ರಿಗಾಗ್ಬೋದು. ಏನು ಅಂತಂದರೆ ಡ್ಯೂಟಿ ಟು ಅಚೀವ್ ಎಕ್ಸಲೆನ್ಸ್. ಪ್ರತಿಯೊಬ್ಬರೂ ಕೂಡ ಭಾರತದ ನಾಗರಿಕರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಸಮಸ್ತ ಮನುಕುಲವೇ ಅವರವರ ಕಾರ್ಯಗಳಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡ್ಬೇಕು. ವಿದ್ಯಾರ್ಥಿಗಳಾದವನು ತನ್ನ ಶ್ರೇಷ್ಠತೆಯನ್ನು ತಂದುಕೊಡ್ಬೇಕು. ನೀವು ಪ್ರಾಧ್ಯಾಪಕರಾಗಿದ್ದೀರಿ, ನಿಮ್ಮ ಶ್ರೇಷ್ಠತೆಯನ್ನು ತಂದುಕೊಡ್ಬೇಕು. ಮತ್ತೆ ಹೇಳ್ತಾರೆ ಅಲ್ಲಿ, ಯಾಕೆ ಅಂದರೆ ಈಚ್ ಇಂಡಿವಿಜುವಲ್ ಎಕ್ಸಲೆನ್ಸ್ ಲೀಡ್ ಟು ಕಲೆಕ್ಟಿವ್ ಎಕ್ಸಲೆನ್ಸ್, ದಟ್ ಕಲೆಕ್ಟಿವ್ ಎಕ್ಸಲೆನ್ಸ್ ಲೀಡ್ ಟು ಇಂಡಿಯಾ ದ ಗ್ರೇಟ್. ಹೌದಲ್ವಾ? ನನ್ನ ಕಾಯಕಗಳಲ್ಲಿ ನಾನು ವಿದ್ಯಾರ್ಥಿಯಾದವನು ವಿದ್ಯಾರ್ಥಿಯ ರೀತಿಯೇ ಇರಬೇಕಾಗ್ತದೆ. ಅವನು ಸಂಸಾರಿಗಳಾದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಭಾರತ ದೇಶದ ಮಾವಿನ ಬೆಳೆಗಾರರಲ್ಲಿ ಒಂದು ತಿಳುವಳಿಕೆ ಇದೆ. ಏನದು? ಅವ್ರೇನು ಕಲಿತವರಲ್ಲ, ನಿಮ್ಮ ಕಾಲೇಜಲ್ಲಿ ಬಂದು PhD ಮಾಡಿದವರು ಅಲ್ಲ, ನನ್ನಂಗೆ ಇಂಜಿನಿಯರು ಅಲ್ಲ, ನಿಮ್ಮಂಗೆ ಡಾಕ್ಟ್ರೇಟ್ ಮಾಡಿದವರು ಅಲ್ಲ, ಸಾಮಾನ್ಯ ರೈತ. ಏನು ತಿಳುವಳಿಕೆ ಇದೆ? ಆ ಮಾವಿನ ಸಸಿ ಒಳ್ಳೆಯದಾಗಿದ್ದರೆ 14 ತಿಂಗಳಿಗೆ, 1 ವರ್ಷದ 3 ತಿಂಗಳು 4 ತಿಂಗಳಿಗೆ ಹೂ ಬಿಡ್ತದೆ. ನಿಜ ಅಲ್ಲ? ನೀವು ರೈತರಾಗಿದ್ದೀರಿ, ಮಂಡ್ಯದವರು. ಹೂವನ್ನು ಕೀಳ್ತಾನೆ ರೈತ, ಮತ್ತೆ ಋತು ಬಂದಾಗ ಹೂ ಬಿಡ್ತದೆ, ಮತ್ತೆ ಹೂವನ್ನು ಕೀಳ್ತಾನೆ. ಆ ಹೂವನ್ನು ಕೀಳಲಿಲ್ಲ ಅಂದರೆ ಒಂದಿಷ್ಟು ಅಲ್ಪ ಪ್ರಮಾಣದ ಕಾಯಿಗಳು ಬರ್ತವೆ. ಪೂರ್ಣ ಪ್ರಮಾಣ ಅಲ್ಲ, ಅಲ್ಪ ಪ್ರಮಾಣ. ಏನಿದರ ಅರ್ಥ ಅಂದರೆ, ರೈತ ಗಿಡ ಬೆಳೆಯೋದನ್ನು ಕಾಯ್ತಾನೆ, ಗಿಡ ಬೆಳೆದಾಗ ಪೂರ್ಣ ಪ್ರಮಾಣದ ಹಣ್ಣು ನಮಗೆ ಸಿಗ್ತದೆ. ಇದನ್ನು ವಿದ್ಯಾರ್ಥಿಗಳು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜೀವಿಸೋಕ್ಕೊಂದು ಕಾಲ ಇದೆ, ಕಲಿಯೋಕ್ಕೊಂದು ಕಾಲ ಇದೆ. ಇಲ್ಲಿ ಕಲಿಯುವಂಥ ವಯಸ್ಸು ಇದು. ದಿಸ್ ಇಸ್ ದ ಟೈಮ್ ವೇರ್ ಯು ಬಿಲ್ಡ್ ಯುವರ್ ಸೆಲ್ಫ್, ಬಾಡಿ, ಮೈಂಡ್, ಸ್ಕಿಲ್, ನಾಲೆಡ್ಜ್. ಈಗಲೇ ನೀವು ಜೀವಿಸಕ್ಕೆ ಹೊಂಟೋಗ್ಬಿಟ್ರೆ ಕಾರು, ಬೈಕು, ಮೊಬೈಲು, ಸಂಸಾರ ಅಂದ್ಕೊಂಡು ಹೋದಾಗ ಬೆಳೆಸ್ಕೊಳ್ಳೋದು ಯಾವಾಗ ಆಗ್ತದೆ? ಆದ್ದರಿಂದ ವಿದ್ಯಾರ್ಥಿಗಳು ಇದು ಬೆಳೆಸ್ಕೊಳ್ಳೋ ಕಾಲ, ಇದು ಪ್ರಕೃತಿಯಿಂದ ನಾವು ಕಲಿಯುವಂಥದ್ದು. ಮಾವಿನ ಗಿಡದ ಒಬ್ಬ ವಿವೇಕಿ ಹೇಳುವಂಥದ್ದು, ಹೌದಲ್ವ? ನಾವು ಬೆಳಿಬೇಕು ಅಂತಂದರೆ ಇದು ಬೆಳೆಸ್ಕೊಳ್ಳೋ ಕಾಲ. ನಿಮ್ಮ ಪಠ್ಯದಲ್ಲಿ, ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಕುಶಲತೆಯಲ್ಲಿ ಬೆಳೆಸ್ಕೊಳ್ಳೋ ಕಾಲ ಇದು. ನೀವು ಅದನ್ನು ಬಿಟ್ಟುಬಿಟ್ಟು ಜೀವಿಸಕೊಂಡೋದ್ರೆ, ಇಫ್ ಯು ಲಿವ್ ಟು ಅರ್ಲಿ ಯು ವಿಲ್ ನಾಟ್ ಗ್ರೋ. ವೆನ್ ಯು ಡೋಂಟ್ ಗ್ರೋ, ದ ಸ್ಕೇಲ್ ಆ್ಯಂಡ್ ಸ್ಕೋಪ್ ಆಫ್ ಯುವರ್ ಲೈಫ್ ವಿಲ್ ಬಿ ಲಿಮಿಟೆಡ್. ದಟ್ ಶುಡ್ ನಾಟ್ ಹ್ಯಾಪನ್ ಟು ದ ಸ್ಟೂಡೆಂಟ್ಸ್. ಓಕೆ ಸರ್, ಈಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಅಧ್ಯಾಪಕ ವರ್ಗದವ್ರಿಗೂ ಕೂಡ ಶಿಕ್ಷಣ ಪವಿತ್ರವಾದಂಥದ್ದು, ಸತ್ಯ ಮತ್ತು ನಾವು ಮೌಲ್ಯಯುತವಾದಂಥದ್ದು. ಖಂಡಿತ. ಅಧ್ಯಾಪಕ ವೃತ್ತಿಯು ಕೂಡ ಒಂದು ಸುಂದರವಾದಂಥ ಒಂದು ಬದುಕನ್ನು ಕಟ್ಟಿಕೊಡುವಂಥದ್ದು. ಅಂಥದ್ದನ್ನು ಅಧ್ಯಾಪಕರು ಕೂಡ ನಾವು ವಿದ್ಯಾರ್ಥಿಗಳಿಗೆ ಏನನ್ನು ತಿಳಿಸ್ಬೋದು? ತಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಸರ್. ಹೆನ್ರಿ ವ್ಯಾನ್ ಡೈಕ್ ಅನ್ನುವಂಥ ಶಿಕ್ಷಣ ತಜ್ಞ ನಿಮ್ಮ ಬೋಧಕರ ಕುರಿತು ಒಂದು ಮೌಲಿಕ ಮಾತನ್ನು ಹೇಳ್ತಾನೆ, ಶಿಕ್ಷಕರನ್ನು ಕುರಿತು ಹೇಳ್ತಾನೆ. ಈ ಬೋಧನೆಯ ವೃತ್ತಿಯಂತಹದ್ದು, ಈ ಶಿಕ್ಷಕರ ವೃತ್ತಿಯಂತಹದ್ದು ಅಂದರೆ ಎಲ್ಲ ವೃತ್ತಿಗಳ ಪೈಕಿ ಅತ್ಯಂತ ಪವಿತ್ರವಾದದ್ದು, ಅತ್ಯಂತ ಪಾವನವಾದದ್ದು. ನಿಮಗಾಗಿ ಯಾವುದೇ ಕಹಳೆ ಮೊಳಗಲ್ಲ, ಯಾವುದೇ ರಥಗಳು ಸರ್ಕಾರದ ಅಧಿಕಾರಿಗಳ ಥರ ಕಾಯಲ್ಲ. ನೀವು ಈ ವೃತ್ತಿಯನ್ನು ಪ್ರೀತಿಸದಿದ್ದರೆ, ನಿಮಗೆ ವೃತ್ತಿ ಪ್ರೇಮ ಇಲ್ಲ ಅಂದರೆ ಈ ವೃತ್ತಿಗೆ ಪಾದಾರ್ಪಣೆ ಮಾಡಬೇಡಿ. ಯಾಕೆ ಅಂತ ಹೇಳ್ತಾನೆ ಅಂದರೆ, ನಮ್ಮೊಂದು ಗಾದೆ ಇದೆ, ಕೂಡಿ ಬಂದ ವೃತ್ತಿ, ಕೈ ಹಿಡಿದ ಪತ್ನಿ ಎರಡೂ ಒಂದೇ ಅಂತ. ಕೂಡಿ ಬಂದ ವೃತ್ತಿ ಮತ್ತು ಕೈ ಹಿಡಿದ ಒಂದಿಷ್ಟು ವಿಷಮತೆ, ಅನನ್ಯತೆ ಬೆಳೆಯಲಿಲ್ಲ ಅಂದರೆ ಇಲ್ಲಿ ದಾಂಪತ್ಯ ಮುರಿತದೆ, ಅಲ್ಲಿ ಇಡೀ ಸಮೂಹ ಮುರಿತದೆ. ಇನ್ನೊಂದೇನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಕರ್ತವ್ಯದಲ್ಲಿ ತಾನು ನಿಷ್ಠೆಯನ್ನು ತೋರಿಸಲಿಲ್ಲ ಅಂದರೆ ಪರಿಣಾಮ ಅವನ ಸುತ್ತಲಿನ ನೌಕರರ ಮೇಲೆ ಆಗ್ತದೆ. ಆದರೆ ಶಿಕ್ಷಕ ಅಥವಾ ಬೋಧಕ ಒಂದು ನ್ಯೂನತೆಯನ್ನು ನೀವು ಪಡ್ಕೊಂಡ್ರೆ, ದೋಷಪೂರಿತ ಆದರೆ ಅದರ ಪರಿಣಾಮ ಇಡೀ ಸಮಾಜದ ಮೇಲೆ ಆಗ್ತದೆ. ಅದಕ್ಕಾಗಿ ಜವಾಬ್ದಾರಿ
ಯಾದಂಥ ವೃತ್ತಿ. ಮತ್ತು ಶಿಕ್ಷಕರ ವೃತ್ತಿ ಎಂಥದ್ದು ಅಂದರೆ ಆತ ಕಲಿಕೆಯಲ್ಲಿ ಆನಂದವನ್ನು ಪ್ರಕಟಿಸ್ತಾನೆ, ಹಲವಾರು ಜ್ಯೋತಿಗಳನ್ನು ಬೆಳಗ್ತಾನೆ. ಇವೇ ಆತನಿಗೆ ಸಲ್ಲುವಂಥ ಬಳುವಳಿ. ಪ್ರಜಾಸತ್ತಾತ್ಮಕ ಶ್ರೀಮಂತ ಪ್ರಭುತ್ವದಲ್ಲಿ ಈ ಶಿಕ್ಷಕರಿಗಿಂತ ಬೋಧಕರಿಗಿಂತ ದೊಡ್ಡವರು ಯಾರೂ ಕೂಡ ಇಲ್ಲ. ಶಿಕ್ಷಕ ವೃತ್ತಿ ಬೋಧನಾ ವೃತ್ತಿ ಹೇಗೆ ಅಂದರೆ ಒಂದು ಹೇಡಿ ಇದ್ದಾಗೆ, ಎಲ್ಲರನ್ನು ಮೇಲಕ್ಕೆ ಹತ್ತಿಸ್ತೀರಿ, ನೀವು ಮಾತ್ರ ಅಲ್ಲೇ ಇರ್ತೀರಿ. ಆದರೆ ಎಲ್ಲರನ್ನ ಮೇಲೇರಿಸಿದ ಅವರ ಜ್ಞಾನ ಜ್ಯೋತಿಯನ್ನು ಬೆಳಗಿದ ಒಂದು ಸಾರ್ಥಕತೆ ನಿಮ್ಮಲ್ಲಿದೆಯಲ್ಲ, ಇದು ಅದಕ್ಕಾಗಿ ಶಿಕ್ಷಕರ ವೃತ್ತಿ ದೊಡ್ಡದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಇಂದಿನ ಕಾಲದಲ್ಲಿ ಮನುಷ್ಯ ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಈಗ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ದ್ವೇಷ, ಅಸೂಯೆ, ಕಲಹ, ಗೊಂದಲ ಇವೆಲ್ಲವನ್ನು ಸೃಷ್ಟಿ ಮಾಡ್ಕೋತಾ ಇದ್ದಾನೆ. ಇದರಿಂದ ದೂರ ಆಗಬೇಕು ಅಂದರೆ ಯಾವ ರೀತಿಯ ಮನನವನ್ನು ಮಾಡ್ಕೋಬೇಕು? ತಮ್ಮ ವಚನದ ಮೂಲಕ ಏನಾದರೂ ಇದ್ದರೆ ಹೇಳ್ತೀರಾ? ಖಂಡಿತ. ಇದೇನು ಅಂದರೆ ಮನುಷ್ಯ ಪ್ರಜ್ಞೆ ಅಂತ ಇದೆ, ದಟ್ ಇಸ್ ಕಾನ್ಸಿಯಸ್ನೆಸ್. ಯಾವಾಗ ಪ್ರಜ್ಞೆ ಹೆಚ್ಚೆಚ್ಚಾಗ್ತದೋ ಅವನಿಗೆ ಸಿಟ್ಟು, ಸಿಡುಕು, ದ್ವೇಷ, ಅಸೂಯೆಗಳು ಕಡಿಮೆ ಆಗ್ತಾ ಹೋಗ್ತವೆ, ಲಗ್ಸುರಿಸೇ ಕಡಿಮೆ ಆಗ್ಬಿಡ್ತದೆ. ನೀವು ನೋಡ್ತಾ ಬನ್ನಿ, ನೀವು ಪ್ರಜ್ಞೆ ವಿಸ್ತಾರ ಮಾಡ್ಕೊಳ್ಳೋದಿದೆಯಲ್ಲ, ಇದನ್ನು ನಾವು ಕಲಿಬೇಕಾಗಿದೆ. ಯಾವಾಗ ನಮ್ಮ ಪ್ರಜ್ಞೆ ವಿಸ್ತಾರ ಆಗ್ತದೋ ಅಂದರೆ ಅವನು ಶಾಂತಿ ಆಗ್ತಾನೆ, ಇರುವ ಪರಿವರ್ತನೆ ಆಗುತ್ತೆ. ನಿಮ್ಮ ಸಿಟ್ಟು, ದ್ವೇಷ, ಅಸೂಯೆಗಳು ಎಲ್ಲವೂ ಕೂಡ ಶಾಂತಿ ಸಮಾಧಾನಕ್ಕೆ ಹೋಗ್ತದೆ. ಅದಕ್ಕೆ ನಮಗೆ ಪ್ರಜ್ಞೆಯನ್ನು ವಿಸ್ತಾರ ಮಾಡಿಕೊಳ್ಳೋ ನೆಲೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಶಾಲೆಗಳು ಕಾರ್ಯಗತ ಮಾಡಬೇಕಾಗ್ತದೆ. ಅದೇ ರೀತಿ ಕುವೆಂಪುರವರು ಕೂಡ ವಾಸ್ತವಿಕವಾಗಿ ಕಾಲ್ಪನಿಕ ಅಂತ ಹೇಳಿದ್ದಾರೆ. ವಾಸ್ತವಿಕ ಕಾಲ್ಪನಿಕ ಅಂದರೆ ಹೊರಗೆ ಶೃಂಗಾರ, ಒಳಗೆ ರಣರಂಗ. ಅದನ್ನು ಯಾವುದರ ಪ್ರಕಾರ ಅಂದರೆ ಇದು ಅಲ್ಲಮನ ಮಾತು. ಇವತ್ತಿನ ಮನುಷ್ಯ ಹೇಗಿದ್ದಾನೆ ಅಂದರೆ ಕರೆಕ್ಟ್, ಹೊರಗೆ ಶೃಂಗಾರ, ಒಳಗೆ ರಣರಂಗ. ಇದು ಸತ್ಯವಾದ ಮಾತು. ಕುವೆಂಪು ಅವರು ಏನು ಹೇಳ್ತಾರೆ ಅಂದರೆ, ಇವತ್ತು ಮನುಷ್ಯ ವಾಸ್ತವಕ್ಕಿಂತ ಕಾಲ್ಪನಿಕತೆಯಲ್ಲಿ ಬದುಕ್ತಾ ಇದ್ದಾನೆ. ವಾಸ್ತವಕ್ಕಿಂತ ಕಾಲ್ಪನಿಕತೆಯಲ್ಲಿ ಬದುಕ್ತಾ ಇದ್ದಾನೆ. ಯಾವಾಗ ಮನುಷ್ಯ ವಾಸ್ತವಕ್ಕೆ ಬದುಕ್ತಾನೋ, ಅಸ್ತಿತ್ವಕ್ಕೆ ಬದುಕ್ತಾನೋ, ನೆಮ್ಮದಿ ಇರ್ತಾನೆ. ಯಾವಾಗ ಕಾಲ್ಪನಿಕತೆಯಲ್ಲಿ ಬದುಕ್ತಾನೋ ಆಗ ಜೀವನ ಬಳಲಿಕೆ ಆಗ್ತದೆ. ಇದು ಕುವೆಂಪು ಅವರ ಮಾತು. ಇವತ್ತಿನ ಆಧುನಿಕ ವಿದ್ಯಾರ್ಥಿಗಳು ಕಾಲವನ್ನು ಯಾವ ರೀತಿ ಸದುಪಯೋಗಪಡಿಸ್ಕೋಬೇಕು ಅಂತ ತಮ್ಮ ಕೊನೆಯದಾಗಿ ತಮ್ಮ ನುಡಿಯನ್ನು ತಿಳಿಸ್ಕೊಡ್ತೀರಾ ವಿದ್ಯಾರ್ಥಿಗಳಿಗೆ? ಕಾಲ ಅಂತಕ್ಕಂಥದ್ದು ಭಗವಂತ ಯಾವುದೇ ಭೇದ ಇಲ್ಲದೇನೆ, ತಾರತಮ್ಯ ಇಲ್ಲದೇನೆ ನಮ್ಮೆಲ್ಲರಿಗೂ ಸಮಾನವಾಗಿ ಕೊಟ್ಟಿರುವ ಒಂದು ಸಂಪತ್ತು ಕಾಲ. ಸುಮಿತ್ರಾ ಅವ್ರಿಗೆ 34 ಗಂಟೆ ಆಗಲಿ, ನನಗೆ ಒಂದು 28 ಗಂಟೆ ಆಗಲಿ, ವಿದ್ಯಾರ್ಥಿಗಳಿಗೆ 24 ಗಂಟೆ ಆಗಲಿ ಕೊಟ್ಟಿಲ್ಲ. ಕಾಲ ಎಲ್ಲರಿಗೂ ಒಂದೇ. ಅದನ್ನು ಸದುಪಯೋಗ ಮಾಡಿಕೊಳ್ಳೋದು ನಮ್ಮ ವಿವೇಕಕ್ಕೆ ಬಿಟ್ಟು ವಿಚಾರ. ಶಿವಪ್ಪ ಅವ್ರದ್ದೊಂದು ಕವಿತೆ ಹೇಳ್ತದೆ, ವಾರದಲ್ಲಿ 7 ದಿನ, ದಿನಕ್ಕೆ ತಾಸುಗಳಿಷ್ಟೇ. ವಾರದಲ್ಲಿ ಎಷ್ಟು ದಿನ? 7 ದಿನ. ದಿನಕ್ಕೆ ತಾಸುಗಳಿಷ್ಟೇ. ಒಬ್ಬರಿಗೆ ಹೆಚ್ಚಿಲ್ಲ, ಒಬ್ಬರಿಗೆ ಕಡಿಮೆ ಇಲ್ಲ. ಹೌದಲ್ಲ? ಬಳಸಿದಂತಿದೆ ಸಮಯ, ಅವರವರ ಬಲ ವಿಜಯ. ಕಾಲ ಎಲ್ಲರಿಗೂ ಒಂದೇ ಮಿತ್ರಮ್ಮ. ನಾನು ಹೇಗೆ ಬಳಸ್ಕೊತೀನಿ ಹಾಗೆ. ವಿದ್ಯಾರ್ಥಿ ಕಾಲವನ್ನು, ಈಗ ಅಂಬೇಡ್ಕರ್ ಅವರು ವಿದೇಶಕ್ಕೆ ಹೋದಾಗ ಅವರು 16 ಗಂಟೆಗಳ ಕಾಲ ಓದ್ತಾ ಇದ್ರು. ಆ ಓದಿನ ಹುಚ್ಚಿತ್ತು. ನಾವೆಷ್ಟು ಗಂಟೆ ಓದ್ತಾ ಇದ್ದೀವಿ? ಕಾಲದ ಸದುಪಯೋಗ. ಅವ್ರಿಗೆ ಯಾರೋ ಕೇಳ್ತಾರಂತೆ, ಸರ್ ನಿಮ್ಗೆ ಯಾವಾಗ ವಿಶ್ರಾಂತಿ? ಯಾವಾಗಲೂ ಓದ್ತಾ ಇರ್ತೀರ ಅಂದಾಗ ಅವರೊಂದು ಮಾತು ಹೇಳ್ತಾರಂತೆ, ಒಂದು ಪುಸ್ತಕವನ್ನು ಓದಿ ಇನ್ನೊಂದು ಪುಸ್ತಕಕ್ಕೆ ನಾನು ಸ್ಥಳಾಂತರಿಸಿದಾಗ ಅದೇ ನನಗೆ ವಿಶ್ರಾಂತಿ ಅಂದ್ರಂತಲ್ಲ. ಎಂತಹ ಆ ಹುಚ್ಚು ನಮ್ಮ ಮಕ್ಕಳಿಗೆ ಬರಬೇಕಾಗಿದೆ. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಇನ್ನೊಂದು ಹೇಳ್ತೇನೆ. ಕುವೆಂಪು ಅವ್ರು ಹೇಳಿದ್ರಲ್ಲ, ಕುವೆಂಪು ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರಕೃತಿ ಬಗ್ಗೆ ಅದ್ಭುತವಾದ, ನೀವು ರಾಮಾಯಣ ದರ್ಶನದಲ್ಲಿ ಪ್ರಕೃತಿನೇ ಮೈದಾಳಿದೆ ಅಲ್ಲಿ. ಅವರು ಒಂದು ಕಡೆ ಹೇಳ್ತಾರೆ, ಪುಟ್ಟ ಕವಿತೆ, ಒಂದು ಹೂವನ್ನು ಯಾರೋ ಕೀಳ್ತಾರೆ. ಪ್ರಕೃತಿ ಬಗ್ಗೆ ಕುವೆಂಪು ಅವರ ಚಿಂತನೆ ಎಷ್ಟು ಸರಳವಾಗಿದೆ ಇದು. ಒಂದು ಹೂ ಕಿತ್ತಾಗ ಅವರಲ್ಲಿ ಏನಾಗ್ತದೆ? ಒಂದು ಕಾವ್ಯ ಮಾಡುತ್ತದೆ. ಬಿಟ್ಟು ಬಿಡು ಅಲ್ಲಿರಲಿ ಆ ಹೂವು, ಬಿಟ್ಟು ಬಿಡು ಅಲ್ಲಿರಲಿ ಆ ಹೂವು, ನೀ ಸೃಷ್ಟಿಸದ ಸೌಂದರ್ಯಕ್ಕೆ ನಿನ್ನಿಂದೇತಕ್ಕೆ ಸಾವು. ಅಲ್ವಾ? ಅರ್ಥ ಬಿಟ್ಬಿಡ್ಬೇಕು ನಾವು. ಪ್ರಕೃತಿ ಅದ್ಭುತವಾಗಿ ನಮ್ಗೆ ಕಾಪಾಡಿದೆ. ಇದು ಒಳಗೊಳ್ಳೋದು. ಇದು ನಾವು ಒಳಗೊಳ್ಳೋದೇ ಬದುಕಾಗಬೇಕಾಗಿದೆ. ನಾವು ಬೇರ್ಪಡಿಸ್ಕೊಂಡು ಬದುಕ್ತಾ ಇದ್ದೀವಿ. ದೇರ್ ಇಸ್ ನೋ ಇಂಡಿಪೆಂಡೆಂಟ್ ಎಂಟಿಟಿ ಇನ್ ದ ಯೂನಿವರ್ಸ್.
ಸಪ್ರೇಟ್ ಅಸ್ತಿತ್ವ ಇಲ್ಲ. ನಿಮ್ಮಲ್ಲಿರ್ತಕ್ಕಂಥ ನನ್ನಲ್ಲಿರ್ತಕ್ಕಂಥ ಅನೇಕ ಜೀವಕೋಶಗಳು ಒಂದಕ್ಕೊಂದು ಪೂರಕವಾಗಿ ಆಗಿವೆ. ಒಂದು ಉದಾಹರಣೆ ಕೊಡ್ತೇನೆ ಪೂರಕವಾಗಬೇಕು ಅನ್ನೋದಕ್ಕೆ. ಇದು ಬಹಳಷ್ಟು ಚೆನ್ನಾಗಿದೆ. ನನ್ನ ಸ್ನೇಹಿತರಾದಂಥ ಜರಗ್ನಳ್ಳಿ ಶಿವಶಂಕರ್ ಅವರ ಕವಿತೆ. ನಾವೆಲ್ಲ ಒಳಗೊಳ್ಬೇಕು ಅನ್ನೋದಕ್ಕೆ ನಾನು ಹೇಳೋದು. ಶಿಕ್ಷಣ ಅಂದರೆ ಒಳಗೊಳ್ಳೋದು ಅಂತ ಅರ್ಥ. ಶಿಕ್ಷಣ ಅಂದರೆ ಇನ್ನೊಂದು ಅರ್ಥದಲ್ಲಿ ಸೇರ್ಪಡಿಸೋದು ಅಂತ ಅರ್ಥ, ಬೇರ್ಪಡಿಸೋದು ಶಿಕ್ಷಣ ಅಲ್ಲ. ಇದನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಹೇಳ್ತಾರೆ, ಭಾರಿ ಚೆನ್ನಾಗಿ ಹೇಳ್ತಾರೆ. ಇದು ನೀವು ಮುಕ್ತ ವಿಶ್ವವಿದ್ಯಾಲಯ ಅಂದರೆ ಉನ್ನತ ಶಿಕ್ಷಣ. ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ. ಎಲ್ಲರಿಗೂ ಎಲ್ಲೆಡೆ ಇದು ಉನ್ನತ ಶಿಕ್ಷಣ. ರವೀಂದ್ರನಾಥ್ ಟ್ಯಾಗೋರ್ ಅವರು ಉನ್ನತ ಶಿಕ್ಷಣದ ಬಗ್ಗೆ ಏನು ಕೊಡ್ತಾರೆ ಅಂದರೆ, ದ ಹೈಯರ್ ಎಜುಕೇಷನ್ ವಿಚ್ ಡಸ್ ನಾಟ್ ಮಿಯರ್ಲಿ ಗಿವ್ಸ್ ಅಸ್ ಇನ್ಫಾರ್ಮೇಷನ್, ಇಟ್ ಮೇಕ್ಸ್ ಅವರ್ ಲೈಫ್ ಇನ್ ಹಾರ್ಮೋನಿ ವಿತ್ ಆಲ್ ಎಕ್ಸಿಸ್ಟೆನ್ಸ್. ಉನ್ನತ ಶಿಕ್ಷಣ ಅಂದರೆ ಕೇವಲ ಮಾಹಿತಿಗಳನ್ನು ಕೊಡೋದಲ್ಲ, ನಮ್ಮ ಬದುಕನ್ನು, ನಿಮ್ಮೆಲ್ಲರ ಬದುಕನ್ನು ಈ ಅಸ್ತಿತ್ವದೊಂದಿಗೆ, ಈ ಪ್ರಕೃತಿಯೊಂದಿಗೆ ಸಾಮರಸ್ಯವಾಗಿ ಏಕೀಕರಿಸ್ಕೊಂಡು ಶಾಂತವಾಗಿ ಬದುಕೋದಿದೆಯಲ್ಲ, ಇದು ಶಿಕ್ಷಣ. ಇದು ಉನ್ನತ ಶಿಕ್ಷಣ. ಇದು ನಮಗೆ ಬೇಕಾಗಿದೆ. ನಾವು ತಿಳ್ಕೊಂಡಿದ್ದು ಉನ್ನತ ಶಿಕ್ಷಣ ಅಂತಂದರೆ ದೊಡ್ಡ ಪದವಿ ಪಡ್ಕೊಂಡು ನಾನು ಆಳ್ವಿಕೆ ಮುಖ್ಯ ಅಲ್ಲ, ಇಲ್ಲಿ ಬಾಳ್ವಿಕೆ ಮುಖ್ಯ ಇದೆ. ಬಾಳ್ವಿಕೆಯನ್ನು ಕಲಿಸ್ಕೊಡೋದು ನಿಜವಾದ ಶಿಕ್ಷಣ. ಅದನ್ನೇ ಒಳಗೊಳ್ಳೋದು ಅಂತ ನಾನು ಹೇಳ್ತಾ ಇರೋದು. ಅವ್ರ ಕವಿತೆ ಏನು ಹೇಳ್ತದೆ ಅಂದರೆ, ನಮ್ಮ ಜರಗ್ನಳ್ಳಿ ಶಿವಶಂಕರ್ ಅವ್ರ ಕವಿತೆ ಭಾರಿ ಚೆನ್ನಾಗಿದೆ. ಮಕ್ಕಳು ಇದನ್ನು ಕೇಳಬೇಕಾಗಿದೆ. ಅಂದರೆ ಎಲ್ಲವೂ ಒಳಗೊಳ್ಳೋದು. ಅನ್ನೋದು ಕುಂಬಾರರು ಮಾಡಿದ ಪ್ರಣತೆಗೆ ಗಾಣಿಗರ ಮನೆಯ ತೈಲವ ತುಂಬಿ, ಒಕ್ಕಲಿಗರ ಮನೆಯ ಹತ್ತಿಯ ಒಸೆದು ಬತ್ತಿಯ ಮಾಡಿ, ದೀಪವ ಹಚ್ಚಿದೊಡೆ ಹಲವು ಜಾತಿಗಳು ಕೂಡಿ ಮಹಾಬೆಳಕಾಯಿತು ನೋಡ, ಇದು ಶಿಕ್ಷಣ. ಶಿಕ್ಷಣ ಅಂದರೆ ನೀವೊಂದು ಪ್ರಣತೆ ನೋಡ್ತೀರಿ, ಹೌದಲ್ವಾ? ಬೆಳಕೆಲ್ಲಿಂದ ಬಂತು? ಬೆಳಕು ತಾನಾಗೆ ಬಂದ್ಬಿಡ್ತಾ? ಇಲ್ಲ. ಈ ಬೆಳಕಿನ ಹಿಂದೆ ಪ್ರಣತೆ ಇದೆ. ತಯಾರಿಸ್ತವ್ರು ಯಾರು? ಕುಂಬಾರರು. ಅದಕ್ಕೆ ಜೀವದ್ರವ್ಯ ಬೇಕು, ತೈಲ. ತಯಾರಿಸ್ತವ್ರು ಯಾರು? ಗಾಣಿಗರು. ಬತ್ತಿ ಬೇಕು, ತಯಾರಿಸ್ತವ್ರು ಯಾರು? ಒಕ್ಕಲಿಗರು. ಹಚ್ಚುವವರು ಇನ್ನವರು ಯಾರೋ ಬೇಕು, ಯಾರೋ. ಎಲ್ಲ ವರ್ಗದ ಜನರು ತಯಾರಿಸಿದ ವಸ್ತುಗಳು ಎಲ್ಲ ಒಂದೆಡೆ ಏಕತ್ರಗೊಂಡು ತಮ್ಮ ಮೂಲವನ್ನು ಬದಲಾಯಿಸಿಕೊಂಡು ಜಗಕ್ಕೆ ಬೆಳಕು ಕೊಡೋದಿದೆಯಲ್ಲ, ಇದನ್ನು ನಾವು ಶಿಕ್ಷಣ. ಅದು ಬೆಳಕಿನ ಉದ್ದೇಶ ಏನು? ಕತ್ತಲೆಯನ್ನು ಬೆಳಕಿನೆಡೆಗೆ ದೂರ ಸರಿಸೋದು. ಇದು ಶಿಕ್ಷಣ. ಧನ್ಯವಾದಗಳು ಶಂಕರ ದೇವನೂರವರೇ. ಇಷ್ಟೊತ್ತು ನಮ್ಮ ವಿದ್ಯಾರ್ಥಿಗಳನ್ನು ಕುರಿತು, ಅಧ್ಯಾಪಕರನ್ನು ಕುರಿತು, ಪರಿಸರದ ಮೂಲಕವಾಗಿ, ವಚನ ಸಾಹಿತ್ಯದ ಮೂಲಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬೆಳಕನ್ನು ಚೆಲ್ಲಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ತಮಗೂ ಕೂಡ.